ಅದು ನಮ್ಮ ಜೊತೆ ಈಗ ಇರೋವಂಥದ್ದು ಅವರ ಆಪ್ತರು, ಬೆಂಬಲಿಗರು ಹಾಗೆ ಅವರ ಅಭಿಮಾನಿಗಳು ಇರೋವಂಥದ್ದು. ಸೊ ಅವ್ರನ್ನೆಲ್ಲರನ್ನೂ ಮಾತನಾಡ್ಸೋಣ. ಅಶ್ವಿನಿ ಅವ್ರಿಗೆ ಯಾವ ಥರ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಅನ್ನೋದು. ಸೊ ಅಶ್ವಿನಿ ಅವರೇ ಗೆಲ್ತಾರೆ ಅನ್ನೋ ಒಂದು ಎಲ್ಲ ಉತ್ಸಾಹದಲ್ಲಿ ಅವರ ಒಂದು ಬೆಂಬಲಿಗರು ಇರುವಂಥದ್ದು. ಸೊ ಅವ್ರನ್ನ ಮಾತನಾಡಿಸ್ತೀನಿ ಏನು ಹೇಳ್ತಾರೆ ಅಂತ. ಸರ್, ಅಶ್ವಿನಿ ಅವರು ಈ ಬಾರಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ಅವರು ಟಾಪ್ 6 ಕಂಟೆಸ್ಟೆಂಟ್ ಆಗ್ತಾರೆ, ವಿನ್ನರ್ ಅಭ್ಯರ್ಥಿ ಕೂಡ ಅವರೇ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ನೀವೆಲ್ಲೇ ಸೋಷಿಯಲ್ ಮೀಡಿಯಾದಲ್ಲೂ ನೋಡಿದ್ರೆ ಅಶ್ವಿನಿ ಅವರ ಹವಾ ನಡೀತಿರುವಂಥದ್ದು. ಸೊ ಏನು ಹೇಳ್ತೀರಿ ಅಂತ. ನಾವೆಲ್ಲ ಅಶ್ವಿನಿ ಅವ್ರು ಗೆದ್ದಿದ್ದಾರೆ ಅಂತಲೇ ಆಗಲೇ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ನಾವು ಅವರ ಪ್ರೀತಿಸುವಂಥ ಜನ, ಕರ್ನಾಟಕ ರಕ್ಷಣಾ ವೇದಿಕೆಯ ಅನೇಕ ಕಾರ್ಯಕರ್ತರು, ಇವತ್ತೇನು ಲಕ್ಷಾಂತರ ಕಾರ್ಯಕರ್ತರಿದ್ದೀವಿಲ್ಲ, ನಮ್ಮ ಮತ ಹಾಕಿದ್ರೆ ಸಾಕು ಗೆಲ್ಬೋದು, ಅಷ್ಟು ಆ ಮಟ್ಟಕ್ಕೆ ಅವರ ಜೊತೆಯಲ್ಲಿ ಸಂಗಡಿಗರು ಹೋರಾಟದಲ್ಲಿ ನಾವೆಲ್ಲ ಇದ್ದಂಥದ್ದು. ಹಾಗಾಗಿ ಅಶ್ವಿನಿ ಗೌಡರ ದಿಟ್ಟತನದ ಹೋರಾಟ ಇವತ್ತೆಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿದೆ. ರಾಜ್ಯದ ಕನ್ನಡಿಗರಿಗೆ ಅಶ್ವಿನಿ ಗೌಡರು ಇವತ್ತು ನೇರವಾಗಿ ಅವರ ಕಣ್ಣಿಗೆ ಕಾಣಿಸುವಂಥದ್ದಾಗಿದೆ. ಹಾಗಾಗಿ ಇಡೀ ಕನ್ನಡಿಗ ಸಮುದಾಯ ಇವತ್ತು ಅಶ್ವಿನಿ ಗೌಡರ ಪರವಾಗಿ ನಿಲ್ಲುತ್ತೆ. ಕರ್ನಾಟಕ ಅಲ್ಲದೆ ದೇಶ ವಿದೇಶ, ನಾನು ಕೂಡ ಕೆಲವು ನಮ್ಮ ವಿದೇಶಿ ಸ್ನೇಹಿತರ ಜೊತೆ ಮಾತಾಡಿದಾಗ ಅವರು ಕೂಡ ಹೇಳ್ತಾಯಿದ್ರು, ನಾವೆಲ್ಲ ಅಶ್ವಿನಿ ಗೌಡ ಓಟ್ ಹಾಕ್ತಿದ್ದೀವಿ ಅಂತ. ವಿದೇಶದಲ್ಲಿ ಕೂತಿರುವಂಥ ಕನ್ನಡಿಗನಿಗೂ ಕೂಡ ಅಶ್ವಿನಿ ಅವರ ಆಟ ಮೆಚ್ಚುಗೆ ಆಗಿದೆ. ಅಂದರೆ ಅಶ್ವಿನಿ ಗೌಡರು ಗೆಲ್ಲೋದು ಪಕ್ಕ ಅನ್ನೋದು ನಮ್ಮೆಲ್ಲರ ನೇರ ಸಂದೇಶ. ಮೇಡಮ್, ನೀವು ಕೂಡ ಅಶ್ವಿನಿ ಅವ್ರ ಜೊತೆ ಒಡನಾಟ ಇರುತ್ತೆ. ಸೊ ಅಶ್ವಿನಿ ಅವರು ಹೋರಾಟದ ಹಿನ್ನೆಲೆಯಿಂದ ಬಂದಂಥವ್ರು. ಸೊ ಯಾಕೆ ಅವರಿಗೆ ಸಪೋರ್ಟ್ ಮಾಡ್ತೀರಾ ಗೆಲ್ಲೋದಕ್ಕೆ ಅಂತ ಹೇಳ್ಬಿಟ್ಟು? ನಾನೊಬ್ಬಳು ಹೋರಾಟಗಾತಿಯಾಗಿ ನನ್ನ ಬೆಂಬಲ ಯಾವತ್ತೂ ನಮ್ಮ ಅಶ್ವಿನಿ ಗೌಡ ಅವ್ರಿಗೆ. ಯಾಕಂದರೆ ನಾವೆಲ್ಲ ಕರವೇ ಕುಟುಂಬದವರಾಗಿ, ಕರವೇ ಕುಟುಂಬದ ನಮ್ಮ ಮನೆಯ ಹೆಣ್ಣು ಮಗಳು ಹೋಗಿ ಆಡ್ತಾ ಇರೋದು, ಜೊತೆಗೆ ಅದ್ಭುತವಾದ ಆಟ ಆಡಿರುವಂಥದ್ದು. ಯಾಕಂದರೆ ಕೋಪ ಬಂದಾಗ ಕೋಪ ತೋರಿಸ್ಕೊಂಡಿದ್ದಾರೆ, ಖುಷಿ ಆದಾಗ ಖುಷಿ ತೋರಿಸಿದ್ದಾರೆ, ಅಕ್ಕನಾಗಿ, ತಾಯಿಯಾಗಿ, ತಾಯಿ ಪ್ರೀತಿಯಾಗಿ ಎಲ್ಲ ನಾನಾ ರೀತಿಯಲ್ಲಿ ಅವರು ಅಲ್ಲಿ ಗೇಮನ್ನು ಆಟ ಆಡಿರುವಂಥದ್ದು. ಹಾಗಾಗಿ ನಾನೊಬ್ಬಳು ಹೋರಾಟಗಾರ್ತಿಯಾಗಿ ನನ್ನ ಬೆಂಬಲ ಯಾವತ್ತೂ ಒಬ್ಬ ಹೋರಾಟಗಾರ್ತಿಗೆ ಆಗಿರುತ್ತೆ. ಯಾಕಂದರೆ ನಾಳೆ ನಾಡಿಗೆ ಏನಾದ್ರು ಕುತ್ತು ಬಂದಾಗ, ನಮ್ಮ ಭಾಷೆಗೆ ಏನಾದ್ರು ತೊಂದರೆ ಆದಾಗ ಅಲ್ಲಿರುವಂಥ ಎಲ್ಲ ಕಲಾವಿದರು ಯಾರೂ ಬರೋದಿಲ್ಲ. ಅಲ್ಲಿ ಬರೋವಂಥದ್ದು ಅಶ್ವಿನಿ ಗೌಡ ಅವರು. ಯಾಕಂದರೆ ಅವರು ಸುಮಾರು 20 ವರ್ಷಗಳಿಂದ ಹೋರಾಟಗಾರ್ತಿಯಾಗಿ ನಮ್ಮ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ನಾಳೆ ಏನಾದರೂ ನಮ್ಮ ಭಾಷೆಗೆ ತೊಂದರೆ ಆದಾಗ ಮೊದಲ ಸಾಲಿನಲ್ಲಿ ನಿಂತು ಹೋರಾಡುವಂತಹ ಕೆಚ್ಚೆದೆಯ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರಾಗಿರೋದ್ರಿಂದ ನಮ್ಮೆಲ್ಲರ ಬೆಂಬಲ ಯಾವಾಗಲೂ ಅಶ್ವಿನಿ ಗೌಡ ಅವ್ರದ್ದೇ. ಈಗಾಗಲೇ ನಮ್ಮ ಪ್ರಕಾರ ಅಶ್ವಿನಿ ಗೌಡ ಅವ್ರು ಗೆದ್ದಾಗಿದೆ. ಯಾಕಂದರೆ ಇವತ್ತು ಇಡೀ ಕನ್ನಡಿಗರ ಮನಸ್ಸನ್ನು ಗೆದ್ದಿರುವಂಥದ್ದು. ಎಷ್ಟೇ ವಿರೋಧಗಳಿದ್ರೂ ಕೂಡ ಅದನ್ನೆಲ್ಲ ಧಿಕ್ಕರಿಸಿ ದಿಟ್ಟತನದಲ್ಲಿ ಒಂಟಿಯಾಗಿ ಮನೆಯಲ್ಲಿ ಇದ್ದು ಆಟಾಡಿ ಗೆಲ್ಲದಿದೆಯಲ್ಲ, ಅದು ನಿಜವಾದ ವ್ಯಕ್ತಿತ್ವದ ಆಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.